ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಒಂದು ಜನರಲ್ ರೀಡಿಂಗ್, ಓಕೆನಾ? ಸೊ ಶಾರ್ಟ್ ಜನರಲ್ ರೀಡಿಂಗ್ ನೋಡೋಣ. ಏನು ನಡೀತಾ ಇದೆ ಜೀವನದಲ್ಲಿ ಅಂತ ನೋಡೋಣ. ಓಕೆ, ಒಂದು ಕಾರ್ಡ್ ಬಿತ್ತು, ಹಾಗೆ ತಗೊಳ್ಳೋಣ ಅದನ್ನು. ಎಸ್ ಬಾಬಾ. ಕ್ಲೌಡ್ ಹಂಗ್ರಿ, ಓಕೆನಾ? ಇದು ಹಸ್ಲಿಂಗ್ ಅಂತೇನೋ ಬರ್ತಾ ಇದೆ. ಓದೋಣ ಏನು ಫಸ್ಟು. ಮೇಕಿಂಗ್ ಇಟ್ ರೈನ್, ಫೋಕಸ್ಡ್ ಆನ್ ಮನಿ, ಗೆಟ್ಟಿಂಗ್ ಇಟ್. ಯಾರೋ ನಿಮ್ಮ ದುಡ್ಡಿನ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಸೊ ಹೇಗಾದರೂ ಮಾಡಿ ದುಡ್ಡು ಹೊಡಿಬೇಕು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಓಕೆನಾ? ಆನ್ ಮನಿ, ಗೆಟ್ಟಿಂಗ್ ಇಟ್. ಕ್ಲೌಡ್ ಹಂಗ್ರಿ ಇದೇನು ಗೊತ್ತಾ? ಏನು ಬೇಕಾದರೂ ಹೇಳ್ತಾರಂತೆ. ಇದು ಯಾರ ಎನರ್ಜಿ? ಸೊ ಇದು ಯಾರೋ ಎನರ್ಜಿನಲ್ಲಿ ಈ ಥರ ಇದ್ದಾರೆ ಜನ. ಏನು ಅಂತಂದರೆ, ಏನು ಬೇಕಾದರೂ ಹೇಳ್ತಾರೆ, ಏನು ಬೇಕಾದರೂ ಕತೆ ಕಟ್ಟಿ ಫುಲ್ಲು ಡ್ರಾಮಾ ಮಾಡ್ತಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ನಂಬಿಕೆ ಅರ್ಹರಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಓಕೆನಾ? ಎಸ್ ಬಾಬಾ. ವಾಟ್ ಎಲ್ಸ್ ನೋಡೋಣ ಇನ್ನೇನು ಹೇಳ್ತಾರೆ. ಇನ್ನೊಂದು 4 ಕಾರ್ಡ್ಸ್ ತೆಗಿಯೋಣ ಅಲ್ಲ? ಎಸ್ ಬಾಬಾ. ಪಾಪ್ ಆಗ್ತಾ ಇದೆ. 6 months ಫ್ರಮ್ ನೌ ಅಂತಿದ್ದಾರೆ, ಓಕೆನಾ? ಸೊ ಇದು 2 ಥರ ಎನರ್ಜಿ ಬರ್ತಾ ಇದೆ. ಸೊ ಇದು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಕಾರ್ಡ್ ಇದು. ಸೊ ಇನ್ನು ಯಾರಾದರೂ ಬೇಬಿ ಟ್ರೈ ಮಾಡ್ತಾ ಇದ್ದರೆ ವಿತಿನ್ 6 months ಆಗುತ್ತೆ ಅನ್ನೋ ಥರ ಸ್ವಲ್ಪ ಜನದ ಎನರ್ಜಿ ತೋರಿಸ್ತಾ ಇದ್ದಾರೆ. ಸೊ ಇನ್ನೊಂದು ಸ್ವಲ್ಪ ಜನಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಹೊಟ್ಟೆಯಲ್ಲಿ ತುಂಬಿಕೊಂಡು ಆ ಹೊಟ್ಟೆ ಕಿಚ್ಚಿಂದ ದುಡ್ಡೆಲ್ಲ ಹೊಡಿಬೇಕು ಅಂತ ಏನು ಡ್ರಾಮಾ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನು 6 monthsಲ್ಲಿ ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ನೋಡೋಣ ಒಂದು ನಿಮಿಷ. ಎಸ್ ಬಾಬಾ. ಇನ್ ದೇರ್ ಹೆಡ್, ಓಕೆ, ಓವರ್ ಥಿಂಕಿಂಗ್, ಸ್ಟ್ರೆಸ್ಡ್, ಓವರ್ ಅನಲೈಸಿಂಗ್, ಓಕೆನಾ? ನೋಡಿ, ಹೇಗಾದರೂ ಮಾಡಿ ದುಡ್ಡು ಹೊಡಿಬೇಕು ಅನ್ನೋದೇ ಬರೀ ಅದೇ ತಲೆಯಲ್ಲಿ ಓಡ್ತಾ ಇದೆಯಂತೆ. ಬೇರೆ ಇನ್ನೇನು ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಅದರಿಂದನೇ ಸ್ಟ್ರೆಸ್ ಆಗಿಬಿಟ್ಟಿದ್ದಾರೆ ಅವರು. ಒಂಥರ ಅಷ್ಟು ಟೆನ್ಷನ್ ಆಗಿಬಿಟ್ಟಿದೆ. ಹೇಗೆ ಏನು ಸಿಕ್ಕಾಬಿಟ್ಟೆ ಅನಲೈಸ್ ಮಾಡ್ತಾ ಇದ್ದಾರಂತೆ. ಯಾವ ಥರ ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕು, ಹೆಂಗೆ ಅಂದರೆ ದುಡ್ಡು ಹೊಡಿಯೋದು ಹೇಗೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಎಸ್ ಬಾಬಾ. ಏಂಟ್ ಶಿಟ್. ಓಕೆ, ಏನು ವರ್ಕ್ ಮಾಡು ಏನೂ ಆಗ್ತಾ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೋತಾ ಇದ್ದಾರೆ. ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಅಂದರೆ ಹೆಂಗೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರಂತೆ, ಬಟ್ ಏನೂ ವರ್ಕೇ ಆಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ಯಾರು ನಿಮಗೆ ಗೊತ್ತು, ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಈ ಥರ ಅಂತ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಅಕಸ್ಮಾತ್ ಇನ್ನೊಂದು 6 months ಒಳಗೆ ಕ್ಲಿಯರ್ ಆಗುತ್ತೆ ಯಾರು ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ? ಎಸ್ ಪಾಪ. ಎನಿಥಿಂಗ್ ಎಲ್ಸ್? ಎನ್ ಆಫರ್. ಸೊ ಇವ್ರು ಯಾರು ನಿಮ್ಮ ದುಡ್ಡು ಹೊಡೆಯೋದಕ್ಕೆ ಯೋಚನೆ ಮಾಡ್ತಾಯಿದ್ರು, ಸೊ ಇನ್ನು 6 monthsಲ್ಲಿ ಇದ್ರ ಕಾರ್ಡ್ ಕೆಳಗೆ ಬಂದಿದೆ, 6 months ಒಳಗೆ, ಓಕೆನಾ? ಗೊತ್ತಾಗಲ್ಲ ಬಿಡಿ. ಓಕೆ, ಇನ್ನು 6 months ಒಳಗೆ ನಿಮಗೆ ಒಂದು ಆಫರ್ ಕೊಡ್ತಾರಂತೆ. ಅಂದರೆ ಏನಾದರೂ ಆಫರ್ ಇರ್ಬೋದು. ಸೊ ಇದು ಆ್ಯಕ್ಚುಲಿ ದುಡ್ಡು ಹೊಡೆಯೋದಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಏನು ಮಾಡು ದುಡ್ಡು ಅಂದರೆ ಏನೋ ನಿಮ್ಗೊಂದು ಲಾಸ್ ಆಗಬೇಕು, ನಿಮ್ಗೆ ಯಾವುದೋ ಒಂದು ಥರದಲ್ಲಿ ತೊಂದರೆ ಆಗಬೇಕು ಅಂತ ತುಂಬ ವರ್ಕೌಟ್ ಮಾಡ್ತಾ ಇದ್ದಾರೆ, ಬಟ್ ಅದು ವರ್ಕ್ ಆಗ್ತಾ ಇಲ್ಲ, ಆಯಿತಾ?
ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೊಂದು 4 ಕಾರ್ಡ್ಸ್ ತೆಗಿಯೋಣ, ನೋಡೋಣ ಇನ್ನೇನು ಹೇಳ್ತಾರೆ. ಎಸ್ ಪಾಪ. ಕ್ರೈಯಿಂಗ್ ಓವರ್ ಯು, ಸ್ಯಾಡ್, ಹರ್ಟ್, ಅಪ್ಸೆಟ್. ಅಫ್ಕೋರ್ಸ್ ಅವಾಗಲೂ ಬಂತಲ್ಲ ಇನ್ ದೇರ್ ಹೆಡ್ ಅಂತ, ತಲೆಯಲ್ಲೇ ಇದೆ ಅವ್ರಿಗೆ, ಏನೂ ವರ್ಕ್ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡಿದ್ರೆ ವೆರಿ ಸ್ಯಾಡ್, ಹರ್ಟ್, ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಏನೇನು ಥರ ವರ್ಕೌಟ್ ಮಾಡಿದ್ರು ಏನೂ ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಒಂದು ಲಾಸ್ ಮಾಡಬೇಕು ಅಂತ, ಒಂದು ನಷ್ಟ ಆಗಬೇಕು ಅಷ್ಟೇ ನಿಮಗೆ, ಇನ್ನೇನೂ ಇಲ್ಲ ಅವ್ರ ತಲೆಯಲ್ಲಿ, ಆಯಿತಾ. ನಷ್ಟ ಆಗಬೇಕು, ಆಗ್ತಿಲ್ಲ. ಯಾವ್ಯಾವ ಥರ ವರ್ಕ್ ಮಾಡಿದ್ರೂ ನಷ್ಟ ಆಗ್ತಾಯಿಲ್ಲ. ಸೊ ಅದಕ್ಕೆ ತಲೆ ಕೆಡಿಸ್ಕೊತಾ ಇದ್ದಾರಂತೆ. ಏನು ಜನ ನೋಡಿ, ಅಯ್ಯೋ ರಾಮ. ಆ್ಯಂಡ್ ಅದನ್ನು ಇನ್ನು 6 ಮಂತ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ ಅಂತಲೂ ಹೇಳ್ತಾ ಇದ್ದಾರೆ. ಒಂದು ಐಡಿಯಾ ಕ್ಲಿಯರಾಗೇ ಗೊತ್ತಾಗುತ್ತೆ ಅಂತಿದ್ದಾರೆ. ಓಕೆನಾ, ಗೊತ್ತಾಗುತ್ತೆ. ಆ ಟೈಮಲ್ಲಿ ಅವರು ಇನ್ನೂ ಒಂದಷ್ಟು ಕತೆ ಕಟ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಇನ್ನೂ ಒಂದು ಕತೆ ಕಟ್ಟಿ ಇಲ್ಲ ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ ಅಂತ. ಇದು ಯಾವ ಪರಿಸ್ಥಿತಿಲಿ ಇದ್ದೀರಾ ನಿಮಗೆ ಗೊತ್ತು. ಎಲ್ಲಾದರೂ ಇರ್ಬೋದು. ಇದು ನಡೀತಾ ಇದೆ, ನಿಮ್ಮ ಬೆನ್ನ ಹಿಂದೆ ನಡೀತಿದೆ ಈ ಥರ ಅಂತ ತೋರಿಸ್ತಾ ಇದ್ದಾರೆ. ಜಸ್ಟ್ ಒಂದು ಕ್ವಿಕ್ ರೀಡಿಂಗ್ ಅಂದ್ಕೊಂಡೆ. ಸೊ ಈ ಥರ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನೋಡಿ, ಬ್ಯಾಡ್ ಹ್ಯಾಬಿಟ್ಸ್ ಅಂತಿದ್ದಾರೆ. ಡ್ರಗ್ಸ್ ಅಡಿಕ್ಷನ್, ಟಾಕ್ಸಿಸಿಟೀಸ್, ಬ್ಯಾಡ್ ಹ್ಯಾಬಿಟ್, ಏನೋ ಒಂದು ದುಶ್ಚಟಗಳಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ದುಶ್ಚಟಗಳಿದೆ. ದುಶ್ಚಟಗಳು ನಿಮಗೆ, ಅಂದರೆ ನಿಮಗೆ ಗೊತ್ತಿರೋರ್ಗೋ ಏನೋ ಸಮಥಿಂಗ್ ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ. ಲೈಕ್ ಅಂತೂ ತೊಂದರೆ ಮಾಡಬೇಕು ನಿಮಗೆ, ಯಾವ ಥರನಾದರೂ ದುಡ್ಡು ಯಾವ ಥರ ಲಾಸ್ ಮಾಡಬೇಕು ನಿಮಗೆ ಅಂತಂದರೆ ದುಶ್ಚಟಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ರೇಸ್ ಕೋರ್ಸ್ ಅಥವಾ ರೇಸು ಅಥವಾ ಕಾರ್ಡ್ಸ್, ವಾಟೆವರ್, ಆ ಥರ ಎಲ್ಲ ಆ ಥರ ಬರ್ತಾ ಇದೆ. ಸೊ ಗ್ಯಾಮ್ಲಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು. ಸೊ ಆ ಥರ ಮಾಡಿಸಿ ನಿಮ್ಮ ದುಡ್ಡನ್ನೆಲ್ಲ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಓಕೆನಾ. ಇದು ಫ್ರೆಂಡ್ ಸರ್ಕಲಲ್ಲಿ ಜಾಸ್ತಿ ಬರ್ತಾ ಇದೆ, ಆಯಿತಾ. ಸೊ ನಿಮ್ಮ ಫ್ರೆಂಡ್ಸ್ ಅಂತ ನೀವು ಯಾರನ್ನ ಅಂದ್ಕೊಂಡಿದ್ರಿ, ಅದು ನಾನು ಹೇಳ್ತೀನಲ್ವಾ, ಕಾರ್ಡ್ಸಲ್ಲಿ ಮೇಲು ಫೀಮೇಲು ಜೆಂಡರ್ ಇರೋದಿಲ್ಲ. ಬಟ್ ಇದು ಯಾರು ಇರ್ಬೋದು. ಇಲ್ಲಿ ನೋಡಿ, 2 ಕಾರ್ಡು ಫೆಮಿನೈನ್ ಕಾರ್ಡ್ ಬಂದಿದೆ, ಅಂದರೆ ಲೇಡಿ ಎನರ್ಜಿ ಬರ್ತಾ ಇದೆ, ಅಥವಾ 3 ಇದೆ, ಆಯಿತಾ. ನೋಡಿ, ಇದು 6 ಮಂತ್ಸಿಂದ ಅಂತ ಬಂದಿರೋದು. ಸೊ 3 ಕಾರ್ಡ್ ಇರೋದ್ರಿಂದ ಸೊ ಇಲ್ಲಿ ಎನರ್ಜಿ ಜಾಸ್ತಿ ಬರ್ತಾ ಇರೋದು ಲೇಡಿ ಎನರ್ಜಿ, ಅರ್ಥ ಆಯ್ತಾ. ಸೊ ಹಾಗಾಗಿ ಲೇಡೀಸ್ ಅಂದರೆ ನೋಡಿ, ಡ್ರಗ್ ತೊಗೋತಿದ್ದಾರೆ ಅಂತಲೂ ಇದೆ, ಇಲ್ಲಿ ಕಾಣುತ್ತಾ, ಡ್ರಗ್ ನಶಾ ಆ ಥರ ಏನೋ. ಸೊ ಆ ಥರ ಎಲ್ಲ ಅದು ಯಾರ ಎನರ್ಜಿ ನಿಮಗೆ ಗೊತ್ತಾಗತ್ತೆ. ಅಂತೂ ಒಂದು ಬ್ಯಾಡ್ ಹ್ಯಾಬಿಟ್ ಕಲಿಸ್ಕೊಟ್ಬಿಟ್ಟು ದುಡ್ಡನ್ನು ಖಾಲಿ ಮಾಡೋ ಥರ, ಆ ಥರ ಏನೋ ಬರ್ತಾ ಇದೆ. ಓಕೆ. ಸೊ ಸ್ಟಾಕರ್ ನಿಮ್ಮನ್ನಂತೂ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ಕಾಯ್ತಾ ಇದ್ದಾರೆ, ನಿಮ್ಮನ್ನ ನೋಡ್ತಾ ಇದ್ದಾರೆ. ಅಂದರೆ ಏನು ಮಾಡ್ತಾ ಇದೆಯಾ, ಎಲ್ಲಿ ಹೋಗ್ತೀಯಾ, ಎಲ್ಲಿ ಬರ್ತೀಯಾ, ಏನು ಖರ್ಚು ಮಾಡ್ತೀಯಾ, ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಚ್ ಮಾಡ್ತಾ ಇದ್ದಾರಂತೆ. ನೋಡಿ, ಅವರೇ ವಾಚ್ ಮಾಡ್ತಾನೇ ಇದ್ದಾರೆ, ಕಂಟಿನ್ಯೂಸ್, ನಾನ್ ಸ್ಟಾಪ್, ಆಯಿತಾ. ಕ್ಲೌಟ್ ಅಂತಲೂ ಬಂತಲ್ಲ, ಇದು. ಸೊ ತುಂಬ ಡಾರ್ಕ್ ಎನರ್ಜಿ ಬರ್ತಾ ಇದೆ. ಇದು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು. ಸೊ ನಿಮಗೆ ಗೊತ್ತು. ಇದರಲ್ಲಿ ಇಲ್ಲಿ ನನಗೆ ಜಾಸ್ತಿ ಕಾಣ್ತಾ ಇರೋದು, ಹೇಳ್ತಾ ಇರೋದು ಯಂಗ್ಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಯಂಗ್ಸ್ಟರ್ಸ್ನ ಅಂದರೆ ಅವರಿಗೆ ಈ ಥರ ಒಂದು ನಶಾ, ಆ ಥರ ಎಲ್ಲ ಒಂದು ದುಶ್ಚಟ ಮೊರೆ ಹೋಗೋ ಥರ ಮಾಡ್ತಾ ಇದ್ದಾರೆ. ಆ ಥರ ಮಾಡಿ ದುಡ್ಡೆಲ್ಲ
ಒಂದು ರೀತಿ ದುಡ್ಡು ನಿಲ್ಲಬಾರ್ದು ಕೈಯಲ್ಲಷ್ಟೇ ಆ ಥರ ಏನೋ ಒಂದು ಪ್ಲ್ಯಾನ್ ಏನೋ ಮಾಡ್ತಾ ಇದ್ದಾರೆ. ಆದರೆ ಫೈನಲ್ ಇದು ಆ ಥರ ಅಂತ ಯಾವುದೂ ನಡೆಯಲಿಲ್ಲ. ಇದೊಂದು ಫೈನಲ್ ನೋಡೋಣ ಇದು ವರ್ಕ್ ಆಗುತ್ತಾ ಅಂತ ಮಾಡ್ತಾ ಇದ್ದಾರಂತೆ. ಎಸ್ ಬಾಬಾ, ವಾಟ್ ಎಲ್ಸ್? ಯಾತಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ, ಯುವರ್ ಲೈಟ್ ಇರಿಟೇಟ್ಸ್ ದೇರ್ ಡೀಮನ್ಸ್. ನೀವು ಶೈನ್ ಆಗ್ತಾ ಇದ್ದೀರಾ, ಆಯಿತಾ? ನನಗಿಲ್ಲಿ ಬರ್ತಾ ಇರೋದು ಎನರ್ಜಿ, ನಾ ಹೇಳಿದ್ನಲ್ಲ ಚಿಕ್ಕೋರು ಇವಾಗ ಏನೇನೆಲ್ಲ ಮಾಡಬೇಕು ಎಲ್ಲ ಮಾಡಿದ್ರು, ನಿಮಗೆ ಒಂದು ನಷ್ಟ ಆಗಬೇಕು, ದುಡ್ಡಿನ ವಿಷಯದಲ್ಲೇ ನಷ್ಟ ಆಗಬೇಕು ಅಂತ ಮಾಡಿದ್ರು, ನೀವು ಯಾವ ಥರ ಶೈನ್ ಆಗ್ತಿದ್ದೀರಾ, ಫಳ 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 ಅಂತ ಶೈನ್ ಆಗ್ತಾ ಇದ್ದೀರಾ, ಅದು ಸಂಕಟ ಆಗ್ತಿದೆ ಅವ್ರಿಗೆ, ಆಯಿತಾ? ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಚಟಗಳಿಗೆ ಒಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಅವ್ರನ್ನ ಈ ಥರ ಸಿಕ್ಕಿಸ್ಬೇಕು ಅಂತ ನೋಡ್ತಿದ್ದಾರೆ ಅಂತ. ಅಂದರೆ ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತು. ಸೊ ನಿಮ್ಮ ಬೆಳಕು, ನಿಮ್ಮ ಪ್ರತಿಭೆ, ನಿಮ್ಮ ಒಳ್ಳೆತನ ಅವ್ರಿಗೆ ಚುಚ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಕಷ್ಟ ಕೊಡ್ತಾ ಇದೆ ಅದು. ಆ್ಯಂಡ್ ನಿಮ್ಮ ಬೆಳವಣಿಗೆನೂ ಕೂಡ ಕಷ್ಟ ಕೊಡ್ತಾ ಇದೆ. ಅದನ್ನೇ ಓವರ್ ಥಿಂಕ್ ಮಾಡ್ತಾ ಇದ್ದಾರಂತೆ. ಯೋಚನೆ ಮಾಡಿ ಮಾಡಿ ಯಾವ ಥರ ನಿಮ್ಮನ್ನು ಸಿಕ್ಕಿಸ್ಬೇಕು, ಯಾವ ಥರ ನಿಮಗೆ ಅನ್ಯಾಯ ಮಾಡಬೇಕು, ಅನ್ಯಾಯ ಆಗಬೇಕು, ನಷ್ಟ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತಿದ್ದಾರೆ. ಓಕೆ, ಸೊ ನೋಡೋಣ. ಎಸ್ ಬಾಬಾ, ಇನ್ನೇನಾದರೂ ಹೇಳ್ತಾರಾ ನೋಡೋಣ. ಇವ್ರು ಯಾರು ಅಂತ ಹಂಗೆ ಇದನ್ನು ತೆಗಿಯುತ್ತೀನಿ, ಏನು ಹೇಳಿ, ಇನಿಷಿಯಲ್ಸು ಮತ್ತು ಇದನ್ನು ನೋಡೋಣ. ಎಸ್ ಬಾಬಾ, ಇವ್ರು ಯಾರು ಅಂತ ಏನಾದರೂ ಹೇಳ್ತೀರಾ ಬಾಬಾ? ಯಾರು ಮಾಡ್ತಾ ಇರೋದು ಈ ಥರ? ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಬಿತ್ತು ಒಂದು ಕಾರ್ಡು, 7 ಆಫ್ ಸೋರ್ಡ್ಸ್ ಬಂದಿದೆ. ಯಾರು ಮಾಡ್ತಿದ್ದಾರೆ ಅಂತಂದರೆ, ಇದು ಅದೇ ನಿಮ್ಮ ಖುಷಿನ ನೋಡಿ ಕಿತ್ಕೊಳ್ಳೋದಕ್ಕೆ, ಆಯಿತಾ? ನಿಮ್ಮ ಅಸಮಾಧಾನ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಹೆಂಗಾದರೂ ಮಾಡಿ ನಿಮಗೆ ಒಂದು ಲಾಸ್ ಆಗಬೇಕು, ಆ ಥರ ಮಾಡ್ತಾ ಇದ್ದಾರೆ. ಕಿತ್ಕೋಬೇಕು ನಿಮ್ಮಿಂದ, ಒಂದು ಮೋಸ, ನಿಮಗೆ ಮೋಸ ಆಗಬೇಕು ಅಷ್ಟೇನೆ, ಲಾಸ್ ಆಗಬೇಕು ನಿಮಗೆ, ಆ ಥರ ಅಂತ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಓಕೆ, ಯಾರು ಅಂತ ನೋಡೋಣ, ಏನಾದ್ರು ಹೇಳ್ತಾರಾ? ಯಾರು ಅಂತ ಹೇಳ್ತೀರಾ ಬಾಬಾ? ಇದು ಅದೇ ಯಾರು ಅಂತ ಕೇಳಿದ್ರೆ ಏನಾಗುತ್ತೆ ಗೊತ್ತಾ? ಈಗ ಒಬ್ಬೊಬ್ಬರು ಜೀವನದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಸ್ಥಿತಿ ಇರುತ್ತೆ. ಹೇಗೆ ಹೇಳ್ತಾರೆ? ನಾವು ತೆಗಿಯೋದು ಒಂದು ಕಾರ್ಡ್ ತೆಗಿತೀನಿ, ಯಾವ ಥರ ಅಂತ ಹೇಳೋಕ್ಕಾಗತ್ತೆ? ನೋಡೋಣ. ಎಸ್ ಬಾಬಾ. ಸೊ ಆ ಪ್ರಶ್ನೆನೇ ಒಂದೊಂದ್ಸಲ ಒಬ್ರಿಗೆ ಸರಿ ಹೋಗ್ಬೋದು ಅಷ್ಟೇ ಪಾಪ, ಬೇರೆಯವ್ರಿಗೆಲ್ಲ. ಸೊ ನೋಡೋಣ ಇರಿ, ಯಾರು ಅಂತ ಏನಾದ್ರು ಹೇಳ್ತೀರಾ ಬಾಬಾ? ಒಂದು ಕ್ಲೂ, 2 ಕ್ಲೂ ಪ್ಲೀಸ್, 2 ಕ್ಲೂ ಕೊಡಿ ಬಾಬಾ. ಕಿಂಗ್ ಆಫ್ ಸೋರ್ಡ್ಸ್ ಅಂತಿದ್ದಾರೆ. ಒಬ್ರು ಕಿಂಗ್ ಆಫ್ ಸೋರ್ಡ್ಸ್, ಇನ್ನೊಬ್ರು ನೋಡೋಣ ಇರಿ. ಫೋರ್ ಆಫ್ ಕಾಯಿನ್ಸ್, ದ ಮೂನ್ ನೋಡಿ ಕೆಳಗೆ, ಓಕೆನಾ? ಸೊ ಇದೇನಾಗ್ತಾ ಇದೆ, ಇದು ಕಿಂಗ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಯಾರು ಅಂತ ಕೇಳಿದ್ದಕ್ಕೆ ನಿಮ್ಮನ್ನ ಅಂದರೆ ಎಷ್ಟು ಮಟ್ಟಿಗೆ ನೋಡಿ, 4 ಆಫ್ ಕಾಯಿನ್ಸ್ ಬಂತಾ? ನಾ ಹೇಳಿದ್ನಲ್ವ ದುಡ್ಡುಗೋಸ್ಕರನೇ ಅಂತ. ಸೊ ಇದು ನಿಮಗೆ ಒಂದು ಲಾಸ್ ಆಗಬೇಕು ಅನ್ನೋದಕ್ಕೋಸ್ಕರನೇ ಕಿಂಗ್ ಆಫ್ ಸೋರ್ಡ್ಸ್ ಅಂತ ಬಂದಿದೆ. ಅಂದರೆ ಅದನ್ನು ಕ್ಲೋಸ್ ಮಾಡಬೇಕಷ್ಟೇನೆ. ನೀವು ಯಾವ ಥರ ಒಂದು ಹೆಮ್ಮೆಯಿಂದ ಬಾಳ್ತಾ ಇದ್ರಿ, ಹೆಮ್ಮೆಯಿಂದ ಬದುಕ್ತಾ ಇದ್ರಿ, ಒಂದು ನೇಮ್ ಫೇಮ್ ಏನಿತ್ತು ಅಂದರೆ, ನಿಮಗೆ ಒಂದು ಹೆಸರು ಇತ್ತು, ಒಂದು ಪದವಿ ಇತ್ತು, ಒಂದು ಜೀವನದಲ್ಲಿ ಒಂದು ಪದವಿ, ಒಂದು ಹೆಸರು ಏನಿತ್ತು, ಆಯಿತಾ? ಅದನ್ನು ಕಟ್ ಮಾಡಬೇಕು, ಕಿಂಗ್ ಆಫ್ ಸೋರ್ಡ್ಸ್ ಅಂತ ಬಂದಿದೆ. ಸೊ ಒಂದು ಒಳ್ಳೆ ಪದವಿಲಿದ್ರಿ, ಸೊ ಅದನ್ನು ತೆಗಿಬೇಕು ಅಂತ. ಅದು ಏನಾದರೂ ಆಗಲಿ, ನೀವೇನು ದುಡ್ಡು ಮಾಡಿದ್ದೀರಾ, ಸೊ ಆ ದುಡ್ಡಿನ ಮೇಲೇನೂ ಕಣ್ಣಿದೆ,
ಅದನ್ನು ತೆಗಿಬೇಕು, ಅದನ್ನು ಕಟ್ ಮಾಡಬೇಕು ಅಂತ ಇದು ಮೂನ್ ಬಂದಿದೆ ಬ್ಯಾಕ್ ಟೆಕ್ಕಲ್ಲಿ, ಆಯಿತಾ. ಸೊ ಇನ್ನೊಂದು ತುಂಬ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಈ ಥರ ಇದೆ ಅಂತಂದಾಗ ಖಂಡಿತ ಏನಾದರೂ ಆಗಿದೆ ಅಂತಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಪ್ರೊಟೆಕ್ಷನ್ ಹೀಲಿಂಗ್, ಪ್ರೊಟೆಕ್ಷನ್ ರಿಚುವಲ್ ಮಾಡಿಸ್ಕೊಳ್ಳಿ, ಖಂಡಿತ ವರ್ಕ್ ಆಗುತ್ತೆ. ಹಾಗೇ ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ ನಿಮ್ಮ ನೀವುಗಳೇ ಹೇಳ್ತಾ ಇದ್ರಲ್ಲ ಎಷ್ಟೊಂದು ಜನ, ಲೈಕ್ ಈ ಬ್ರೇಸ್ಲೆಟ್ಸ್ ಈ ಥರ ತೊಗೊಳ್ಬೇಕು ಅಂತ. ಸೊ ಹಾಗಾಗಿ ಅದನ್ನು ಶುರು ಮಾಡಿದ್ದೀನಿ. ಖಂಡಿತ ವಿಸಿಟ್ ಮಾಡಿ, ಸೈಟ್ ವಿಸಿಟ್ ಮಾಡಿ, ಮತ್ತು ಪರ್ಚೇಸ್ ಮಾಡಿ, ಓಕೆನಾ. ಓಕೆ, ಹಾಗೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದನ್ನು ಈ ಥರ ಮಾಡ್ತಾ ಇದ್ದಾರೆ, ಆಯಿತಾ. ಈ ಥರ ನೆಗೆಟಿವಿಟಿ ಯೋಚನೆ ಮಾಡ್ತಾ ಇದ್ದಾರೆ, ಮಾಡ್ತಾನೂ ಇದ್ದಾರೆ. ಸೊ ನಿಮಗೆ ಏನಾದರೂ ತೊಂದರೆ ಈ ಥರ ನಡೀತಿದೆ ಅಂದರೆ ಫಸ್ಟು ಪ್ರೊಟೆಕ್ಷನ್ ತೊಗೊಳ್ಳಿ, ಆಯಿತಾ. ಎಲ್ಲ ಪ್ರಾಬ್ಲಮ್ ಆಗೋದ್ಮೇಲೆ ತೊಗೊಳ್ಳೋದಕ್ಕಿಂತ ಆ ಥರ ಆಗ್ತಿದೆ ಅಥವಾ ಚೂರು ಏನಾದರೂ ಹಂಗಿಂಗಿದೆ ಅಂತ ಅಂದ ತಕ್ಷಣ ಫಸ್ಟು ತೊಗೊಳ್ಳಿ ಪ್ರೊಟೆಕ್ಷನ್ನು, ನಿಮಗೆ ಒಳ್ಳೆಯದಾಗತ್ತೆ. ಇಲ್ಲಾಂದರೆ ನಾನೇನು ಹೇಳೋದು. ಸೊ ಓಕೆ, ಅವ್ರು ಏನು ಗೊತ್ತಾ, ಇದು ಮೂನ್ ಕಾರ್ಡ್ ಕೂಡ ಬಂದಿರೋದ್ರಿಂದ ನಾ ಹೇಳಿದ್ನಲ್ಲ, ಶುರುಲೇ ಹೇಳಿದೆ ಗೊತ್ತಾ, ಇದು ಬ್ಯಾಡ್ ಹ್ಯಾಬಿಟ್ಸ್ ಏನೋ ಒಂದು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದು ಚಿಕ್ಕ ಯಂಗ್ಸ್ಟರ್ಸ್ಗೆ ಅಂತಲೂ ಹೇಳಿದೆ. ಸೊ ಯಾರಿದ್ದಾರೆ ನಿಮ್ಮ ಮನೇಲಿ ನಿಮಗೆ ಗೊತ್ತಿರುತ್ತೆ. ಸೊ ಕೇರ್ಫುಲ್ ಆಗಿರಿ ಅಷ್ಟೇ, ಆಯಿತಾ. ಜೋಪಾನ. ಸೊ ಬೇಕಂದರೆ ಖಂಡಿತ ಪರ್ಸನಲ್ ಹೀಲಿಂಗ್ ತೊಗೊಳ್ಳಿ, ರಿಚುವಲ್ ತೊಗೊಳ್ಳಿ, ಖಂಡಿತ ಒಳ್ಳೆಯದಂತೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದ್ರದ್ದು ವಿಡಿಯೋ ಬರುತ್ತೆ, ಲೈಕ್ ಅಪ್ಲೋಡ್ ಆಗಿದೆ, ಯಾವಾಗ ಕ್ಲಿಯರ್ ಆಗುತ್ತೆ ಅದು ರಿಲೀಸ್ ಆಗುತ್ತೆ, ಓಕೆನಾ. ಅದೇ ಇದ್ರ ಬಗ್ಗೆ ಪರ್ಸನಲ್ ರೀಡಿಂಗು ಚಾರ್ಜಸ್ಸು ಮತ್ತು ಹೀಲಿಂಗ್ ಅಂದ್ರೇನು ಅದ್ರ ಬಗ್ಗೆ, ಓಕೆನಾ. ಒಂದು ಇದೆ, ರೀಡಿಂಗ್ ಇದೆ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ, ಓಕೆನಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೈಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಓಕೆನಾ. ಆ್ಯಂಡ್ ಸೂಪರ್ ಥ್ಯಾಂಕ್ಸ್ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಚಾನೆಲ್ನ ಪ್ರೋತ್ಸಾಹಿಸಿ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಗೂಗಲ್ ಪೇ ಮತ್ತು ಫೋನ್ಪೇಯಿಂದ, ಅವ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಓಕೆನಾ. ಆ ಥರ ಮುಂದೆ ಪೇ ಮಾಡ್ತೀರಾ ಅಂದರೆ ಖಂಡಿತ ಒಂದು ಮೆಸೇಜ್ ಹಾಕ್ಬಿಡಿ, ಇಟ್ಸ್ ಚಾನೆಲ್ಗೋಸ್ಕರ ಅಂತ ಹಾಕ್ಬಿಡಿ, ಮತ್ತೆ ನಾನೇನು ಕೇಳಕ್ಕೆ ಹೋಗೋದಿಲ್ಲ. ಸರಿನಾ. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಇದನ್ನು ಚೆಕ್ ಮಾಡಿಬಿಡೋಣ, ಅದಕ್ಕೆ ಮತ್ತೆ ಮಾಡ್ತಾನೆ ಡೇಟ್ ಆಫ್ ಬರ್ತ್. (17, 18, ಓಕೆ, 25 ಮತ್ತು 28, 29, 3, ಓಕೆನಾ. ಪ್ಲಸ್ ಇದನ್ನು ನೋಡ್ಬೋಣ ಹಾಗೆಯೇ ಇನಿಷಿಯಲ್ಸ್. ಇದು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಅಥವಾ ನಿಮ್ಮ ಎನಿಮಿದು ಮೊದಲನೇ ಅಕ್ಷರ, ಹೆಸರಿನ ಮೊದಲನೇ ಅಕ್ಷರ, ಓಕೆನಾ. ಎಸ್ ಬಾಬಾ. ಇದರಲ್ಲಿ ಏನಾದರೂ ಹೆಸರು ಗೊತ್ತಾಗತ್ತಾ ನೋಡೋಣ. ಆರ್ ಎಂ ಇ ಸಿ ಜೆ ಯು ಐ ಮತ್ತು ಸಿ ಇದೆ ಇನ್ನೊಂದು.
ಮತ್ತೆ ಇನ್ನೊಂದು ಮತ್ತೆ ಎನ್. ಓಕೆನಾ? ಸೊ ಇಷ್ಟು ಅಕ್ಷರಗಳಿದೆ. JUNE ಜೂನ್ ಅಂತ ಒಂದು ಬರ್ತಾ ಇದೆ ಇಲ್ಲಿ, ಆಯ್ತಾ? ಅದೇನೋ ಗೊತ್ತಿಲ್ಲ, ಜೂನ್ ತಿಂಗಳು ಅಂತ ಇದ್ರಲ್ಲಿ ಬಂದಿದೆ. ಹಾಗೆ ಇದು ಚಾನಲ್ ಮೆಂಬರ್ಶಿಪ್ ಖಂಡಿತ ತಗೊಳ್ಳಿ, ಓಕೆನಾ? ಸೊ ಈಗ ಪಲ್ಲವಿ ಅವರು ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವ್ರ ಜೊತೆ ಜಾಯಿನ್ ಆಗಿ, ಸೊ ದಟ್ ನಿಮಗೆ ಅಂತಲೇ ಸಪ್ರೇಟ್ ವೀಡಿಯೋಸ್ ಕೂಡ ಬರುತ್ತೆ ಅವಾಗ, ಓಕೆನಾ? ಸೊ ಅದು ಬೇರೆಯವ್ರಿಗೆಲ್ಲ ಸಿಗೋದಿಲ್ಲ, ಅದಕ್ಕೆ ಬರೀ ನಿಮಗೆ ಅಷ್ಟೇ ಸಿಗೋದು. ಆ್ಯಂಡ್ ನೀವು ಏನು ಶೇರ್ ಮಾಡ್ತೀರಾ ಅಷ್ಟೇ ಅದಕ್ಕೆ ವ್ಯೂಸ್ ಇರುತ್ತೆ, ಓಕೆನಾ? ಆ್ಯಂಡ್ ಅದು ನಿಮ್ಮ ಪರ್ಮಿಷನ್ನಿಂದ ಶೇರ್ ಮಾಡ್ಬೋದು ಅಂತಂದರೆ ಶೇರ್ ಮಾಡ್ತೀವಿ ಆ ಥರ, ಅಥವಾ ನೀವೇ ಶೇರ್ ಮಾಡ್ಬೋದು ಆ ಥರ. ಸೊ ನಿಮ್ಮ ಹೆಸರಲ್ಲಿನೇ ಆಗಿರುತ್ತೆ, ನಿಮಗೆ ಎನರ್ಜಿ ಡೆಫಿನೆಟ್ಟಾಗಿ ಕನೆಕ್ಟ್ ಆಗುತ್ತೆ 100%. ಖಂಡಿತ ಮೆಂಬರ್ಶಿಪ್ ಕೂಡ ತೊಗೊಳ್ಳಿ, ಓಕೆನಾ? ಥ್ಯಾಂಕ್ ಯು ಪಲ್ಲವಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.